ದೇವಸ್ಥಾನಕ್ಕೆ ಬಂದ್ರಿ ಅಂದರೆ ಕ್ಯಾಶ್ ಹಿಡ್ಕೊಂಡು ಬನ್ನಿ ಮುರುಡೇಶ್ವರದಲ್ಲಿ. ಇಲ್ಲ ಅಂದರೆ ಒಂದು ಕೆಲಸ ಕೂಡ ಆಗೋದಿಲ್ಲ. ಔಟ್ ಸೈಡ್ ಓಕೆ, ಬಟ್ ದೇವಸ್ಥಾನದ ಒಳಗಡೆ ನೀವು ಆವರಣಕ್ಕೆ ಹೋಗ್ತೀರ ಅಂದರೆ ಕ್ಯಾಶ್ ಇಲ್ಲದೆ ಹೋಗಲೇಬೇಡಿ. ಓಕೆ, ಆ್ಯಕ್ಚುಲಿ ಇವಾಗ ನಾವು ಹೊರಟಿದ್ದೀವಿ. ಇಲ್ಲಿ ಮುಗೀತು ರೈಡು ಅಪ್ಸರಕೊಂಡ. ಏನಂತ ಮಜಾ ಏನಂತ ಅನಿಸಿಲ್ಲ, ಬಟ್ ನೀರಲ್ಲಿ ಬಿದ್ದು ಒದ್ದಾಡ್ಕೊಂಡಿದ್ವಿ. ನೋಡೋಣ, 23 ಕಿಲೋಮೀಟ್ರು. ಸೊ ನೆಕ್ಸ್ಟ್ ಇವಾಗ ಹೊರಟಿದ್ದೀವಿ ಮುರುಡೇಶ್ವರಕ್ಕೆ, 23 ಕಿಲೋಮೀಟರ್ಸು. ಬನ್ನಿ ಹೋಗೋಣ. ಹಾಂ, ಸೊ ಇಲ್ಲಿಂದ ಮುರುಡೇಶ್ವರ 23 ಕಿಲೋಮೀಟ್ರ್ ಇದೆ. ಹೈವೇಯಿಂದ ಲೆಕ್ಕ ಹಾಕ್ಕೊಂಡ್ರೆ 20 ಕಿಲೋಮೀಟ್ರು. ನೋಡೋಣ. ಶುರು ಇನ್ನು ಅಂತ ಹೋಯ್ತಾ ಇರೋದೆ. ಎಲ್ಲ ಎಡಿತಾ ಇರೋದೆ ಇನ್ನು ಫುಲ್ ಆ್ಯಂಡ್ ಫುಲ್ ಹೋಯ್ತಾ ಇರೋದು. ಆಲ್ಮೋಸ್ಟ್ 18 ಕಿಲೋಮೀಟರ್ಸ್ ಹೈವೇ ಹೋಗ್ತಾ ಇರೋದಷ್ಟೇ. ಬಂದ ನಮ್ಮ ಬೇಲು. ಇವನು ಹೋಗೋದು ಹೆಂಗೆ ಅಂದರೆ, ನಾವು ಎಲ್ಲಿ ಟರ್ನಿಂಗ್ ಮಾಡಬೇಕಾಗಿರುತ್ತೆ ಅಲ್ಲಿ ಸ್ಲೋ ಮಾಡಿರಲ್ಲ, ಅಲ್ಲಿ ನುಗ್ಗಿಸ್ಕೊಂಡು ಹೋಯ್ತಾ ಇರ್ತಾನೆ. ಮತ್ತೆ ತಿರ್ಗಾ ವಾಪಸ್ ಫೋನ್ ಮಾಡಿ ಕರೆಸ್ಬೇಕು ಅವನ್ನ ರಿಟರ್ನು. ಏನು ಟರ್ನಿಂಗ್ ಏನು ಕಾಣುತ್ತೆ ನೋಡಿ ಗಾಡಿಗಳೆಲ್ಲ ಮಸ್ತಾಗಿ. ಆ ಕರ್ವಿಂಗಲ್ಲಿ ಟರ್ನ್ ಮಾಡೋದೇ ಒಂಥರ ಭಾರಿ ಮಜಾ. ಸಖತ್ ಮಜಾ ಕೊಡುತ್ತೆ ಅವೆಲ್ಲ. ರೈಡ್ ಮಾಡೋದೇ ಒಂಥರ ಮಜಾ. ಅದರಲ್ಲಿ ಈ ಥರ ಟರ್ನಿಂಗ್ಗಳು ಈ ಥರ ಇದ್ದಾಗ, ಗ್ರೂಪ್ ರೈಡ್ ಇದ್ದಾಗ ಹೋಗೋದೇ ಇನ್ನೂ ಒಂಥರ ಸಖತ್ತಾಗಿರುತ್ತೆ ಅಲ್ವಾ. ಮುರುಡೇಶ್ವರ ಟೆಂಪಲ್. ಏನು ಗುರು, ಈ ನೀರೇಂಜು ಚುಚ್ಚಾಕೊಂಬಂದ್ಬಿಟ್ಟಿದ್ದೀವಿ. ಸೊ ಇದು ಮುರುಡೇಶ್ವರ ಟೆಂಪಲ್ಲು ಎಂಟ್ರೆನ್ಸು. ಮುರುಡೇಶ್ವರ ಟೆಂಪಲ್ ಸ್ಟ್ರೈಟ್. ಟೆಂಪಲ್ ಹತ್ರನೇ ತಾನೇ ಬೀಚ್ ಇರೋದು? ಟೆಂಪಲ್ ಹತ್ರನೇ ತಾನೇ ಬೀಚ್ ಇರೋದು? ಸೊ ಮುರುಡೇಶ್ವರ ಟೆಂಪಲ್ ಇಲ್ಲಿಂದನೇ ಏನು ಸಕ್ಕತ್ತಾಗಿ ಕಾಣುತ್ತೆ ನೋಡಿ. ನಾನು ಬರ್ತಾ ಇರೋದು ಇಲ್ಲಿಗೆ ಫಸ್ಟ್ ಟೈಮು. ದೇವಸ್ಥಾನದೊಳಗಂತೂ ನಾವು ಹೋಗೋದು ಡೌಟು. ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ. ಟೆಂಪಲ್ ಮಸ್ತಾಗಿದೆ ಗುರು, ಸಾಕಾತಿದೆ ಟೆಂಪಲ್ಲು.
ಸೊ ಇಲ್ಲಿ ಬಂದ್ವಿ, ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಫ್ರೆಂಡ್ಸ್, ಆಲ್ರೆಡಿ ಮುರುಡೇಶ್ವರ ರೀಚ್ ಆಗಿದ್ದೀವಿ. ಹೇಳಬೇಕು ಅಂದರೆ 10 ನಿಮಿಷ ಕೂಡ ರೈಡ್ ಹೊಡಿಲಿಲ್ಲ ಅಂದ್ಕೊಳ್ತೀನಿ ನಾನು. ಬ್ಲಾಗ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ನಿಮಿಷಕ್ಕೆ ಬಂದ್ವಿ ಅಂತ. ಅಲ್ಲಿಂದ 23 ಕಿಲೋಮೀಟ್ರನೋ ಇತ್ತು. ಬೇಗನೆ ಬಂದಿದ್ದೀವಿ, ಗೊತ್ತೇ ಆಗಿಲ್ಲ. ನಾವು ರೈಡ್ ಮಾಡಿರೋದು ಫೀಲೇ ಆಗಿಲ್ಲ ನಮಗೆ, ಅಷ್ಟು ಬೇಗ ಬಂದಿದ್ದೀವಿ. ಸೊ ಮುರುಡೇಶ್ವರ ಟೆಂಪಲ್ ಕ್ಲೋಸ್ ಇದೆ. ಸ್ಕೂಬಾ ಡೈವಿಂಗ್ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಸ್ಕೂಬಾ ಡೈವಿಂಗ್ ಕಡಿಮೆ ಇದ್ದು ನಮಗೆ ಅಡ್ಜಸ್ಟಬಲ್ ಆಗೋ ಥರ ಇತ್ತು ಅಂದರೆ ಸ್ಕೂಬಾ ಡೈವಿಂಗ್ ಹೋಗ್ತೀವಿ, ಇಲ್ಲ ಅಂದರೆ ಸೀದಾ ಬೆಂಗಳೂರೇ. ಸೊ ಓಕೆ, ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. ಹುಡುಗರು ಫಿಶ್ ತಗೋತವ್ರೆ. ಇದ್ಯಾವ್ದು ಇದು? ಚಿಕ್ಕದಾದ್ರೆ 100 ರುಪೀಸ್ ಆಗುತ್ತೆ. ಟೂಣ ಬೇಕಾ? ಟೂಣ ಇದೆ 150 ಆಗುತ್ತೆ. ಟೂಣ ಫಿಶ್ ಹೇಳಿ. ಕ್ರ್ಯಾಬ್ 2 ಪೀಸ್ 100. 2 ಪೀಸ್ 100. ದೊಡ್ಡ ಬಂಗಡ 80 ರೂಪಾಯಿ, 80 ರುಪೀಸ್. ಅಂದರೆ ಮುಳ್ಳು ಜಾಸ್ತಿ ಇದೆ ಇರೋಂಥದ್ದು. ಇದೆಲ್ಲ ಮುಳ್ಳು ಕಡಿಮೆ ಸರ್. ಇದು ಮುಳ್ಳು ಕಡಿಮೆ, ಇದು ಮುಳ್ಳು ಕಡಿಮೆ, ಪಾಂಪ್ಲೆಟ್ ಮುಳ್ಳು ಕಡಿಮೆ. ಇದು ಸ್ವಲ್ಪ ಸೈಡ್ ಸಿಗುತ್ತೆ ಬಂಗಡದಲ್ಲಿ. ಇದ್ರಲ್ಲಿ ಕಮ್ಮಿ ಇರುತ್ತೆ. ಇದು ಮುಳ್ಳು ಕಡಿಮೆ, ಇದು ಮುಳ್ಳು ಕಡಿಮೆ, ಅದು ಮುಳ್ಳು ಕಡಿಮೆ, ಇದು ಮುಳ್ಳು ಕಡಿಮೆ. ಸೊ ಅಂಗಡಿ ಇದು ಬೀಚ್ ಹತ್ರನೇ ಇರೋದು. ನಾನು ಬಂದು ಒಂದು ವೆಜ್ ಫ್ರೈಡ್ ರೈಸ್ ಹೇಳಿದ್ದೀನಿ. ಹೆವಿ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಬೀಚ್ ಹತ್ರ ಬಂದು ಸ್ವಲ್ಪ ಕುತ್ಕೊಂಡು ತಿರುಗಾಡಿಕೊಂಡು ಇವಾಗ ನಮ್ಮದು ಪ್ಯೂರ್ ವೆಜಿಟೇರಿಯನ್. ಸೊ ಇಲ್ಲಿದೆ ನೋಡಿ ಅಂಗಡಿ, ಈ ಅಂಗಡಿ. ಸೊ ಇಲ್ಲಿ ಮಾಡ್ತಾಯಿದ್ದಾರೆ. ಇದು ಪ್ಯೂರ್ ನಾನ್ ವೆಜ್ಜು ಸಪ್ರೇಟು. ಬಂದರೆ ಇಲ್ಲಿ ಇನ್ನೊಂದೇನು ಅಂದರೆ, ದೇವಸ್ಥಾನಕ್ಕೆ ಬಂದ್ರಿ ಅಂದರೆ ಕ್ಯಾಶ್ ಹಿಡ್ಕೊಂಡು ಬನ್ನಿ ಮುರುಡೇಶ್ವರದಲ್ಲಿ. ಇಲ್ಲ ಅಂದರೆ ಒಂದು ಕೆಲಸ ಕೂಡ ಆಗೋದಿಲ್ಲ. ಔಟ್ಸೈಡ್ ಓಕೆ, ಬಟ್ ದೇವಸ್ಥಾನದ ಒಳಗಡೆ ನೀವು ಆವರಣಕ್ಕೆ ಹೋಗ್ತೀರಂದರೆ ಕ್ಯಾಶ್ ಇಲ್ಲದೆ ಹೋಗಲೇಬೇಡಿ. ಪ್ರಸಾದ ತೊಗೋಬೇಕು ಅಂದರೂ ಕೂಡ ಕ್ಯಾಶ್ ಕೊಡಬೇಕು. ಅಲ್ಲಿ ಫೋನ್ಪೇ, ಗೂಗಲ್ ಪೇ ಯಾವುದೂ ಕೂಡ ತೊಗೊಳೋದಿಲ್ಲ. ಸೊ ನಾವು ಕೂಡ ಏನೋ ಆತ್ಮಲಿಂಗು ದರ್ಶನ ಮಾಡೋಕ್ಕೆ ಆಗಲಿಲ್ಲ. ಸೊ ಅಲ್ಲಿ ಕ್ಯಾಶ್ ಇರಲಿಲ್ಲ ನಮ್ಮ ಹತ್ರ, ಪರ್ಸೆಲ್ಲ ರೂಮಲ್ಲೇ ಬಿಟ್ಟು ಹೋಗಿದ್ವಿ. ಸೊ ಹಾಗಾಗಿ ದರ್ಶನ ಮಾಡೋಕ್ಕೆ ಆಗಲಿಲ್ಲ, ವಾಪಸ್ ಬಂದ್ಬಿಟ್ಟು. ನೋಡೋಣ ನೆಕ್ಸ್ಟ್ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಯಾವಾಗಾರ ಬಂದಾಗ, ಇಲ್ಲ ನಾಳೆ ದರ್ಶನ ಮಾಡೋಕ್ಕಾಗುತ್ತೆ ಅಲ್ಲೋ ಗೊತ್ತಿಲ್ಲ, ನೋಡೋಣ.